ದೇರ್ ವಾಸ್ ಅ ಟೈಮ್ ಗಣೇಶ ಹಬ್ಬಕ್ಕೆ ಅದೊಂದು ಸೀಸನ್. ಆ ಗಣೇಶ ಹಬ್ಬ ಸ್ಟಾರ್ಟ್ ಆಯ್ತು ಅಂದರೆ ಸಾಕು, ನೆಕ್ಸ್ಟ್ ವರ್ಷ ತನಕನೂ ಕೆಲವ್ರು ಇಟ್ಕೊಂಡು ಹೋಗ್ತಿದ್ರು. ನಮ್ಮ ಕಡೆ ಒಂದು ಗಣೇಶ ಹಾಗಾಗ್ತಾಯಿತ್ತು. ಸೊ ಈ ದೇವರು ಆಚರಣೆ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಯಾವ ರೀತಿ ನೀವು ದೇವರು ಅಂದಾಕ್ಷಣ ಏನು ಅನಿಸುತ್ತೆ, ದೇವರು ಭಕ್ತಿ ಆಚರಣೆ? ಆ್ಯಕ್ಚುಲಿ ಏನಂದರೆ ಈ ಹಬ್ಬಗಳಲ್ಲಿರ್ಬೋದು ಈ ಥರ ನನಗೇನು ಅನಿಸುತ್ತೆ, ಇಟ್ಸ್ ಅ ವೇ ಟು ಗೆಟ್ ಪೀಪಲ್ ಟುಗೆದರ್. ಇಲ್ಲಾಂದರೆ ಯಾರು ಮೀಟ್ ಮಾಡಲ್ಲ, ಯುನೋ. ಐ ಥಿಂಕ್ ಆ ಥರ ಲೈಫ್ಸ್ನ ನಾವು ಲೀಡ್ ಮಾಡ್ತೀವಿ. ಸೊ ನನಗನ್ಸುತ್ತೆ ಇಂಥ ಹಬ್ಬಗಳಿರ್ಬೋದು ಅಥವಾ ಈ ಥರ ಕಾರ್ಯಕ್ರಮಗಳಲ್ಲೆಲ್ಲ ಇಟ್ ಈಸ್ ಅ ವೇ ಟು ಮೀಟ್, ಎಲ್ಲರೂ ಜೊತೆಗೆ ಸಿಗುತ್ತೆ. ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಬ್ಬಗಳು ಆಚರಣೆ ಅಂತ ಎಲ್ಲ ಬಂದಾಗ ಒಬ್ರನ್ನೊಬ್ರನ್ನ ಮಾತಾಡಿಸ್ತೀವಿ, ಅವ್ರ ಪಕ್ಕದ ಮನೆ ಹೋಗಿ ಮಾತಾಡಿಸ್ತೀವಿ, ಏನು. ಅದರ್ವೈಸ್ ನಾವು ಯಾರನ್ನೂ ಮಾತಾಡ್ಸೋದೇ ಇಲ್ಲ. ಸೊ ಇದನ್ನು ಒಟ್ಟಿಗೆ ತರುತ್ತಲ್ಲ ಜನರನ್ನ. ಐ ಥಿಂಕ್ ದಟ್ ಈಸ್ ವಾಟ್ ಈಸ್ ಬ್ಯೂಟಿಫುಲ್ ಅಬೌಟ್ ಅ ಫೆಸ್ಟಿವಲ್. ಓಕೆ ಸರ್, ತಾವು ಆಲೋಚನೆಗಳು ಬಹಳಷ್ಟು ವಿಭಿನ್ನವಾಗಿರುತ್ತೆ. ತಮ್ಮ ಚಿತ್ರಗಳ ಮೂಲಕ ಈ ರೀತಿಯಾದಂಥ ಆಲೋಚನೆಯೂ ಮಾಡಬಹುದಾ ಅನ್ನೋಂಥ ಪ್ರಶ್ನೆ ಇಡುವಂಥ ಆಲೋಚನೆಗಳು. ಸೊ ನಿಮಗೆ ನಾನು ನೇರವಾಗಿ ಕೇಳೋದಾದರೆ ಏನು ಹೇಳ್ತೀರಾ ಸರ್, ಈ ಭಕ್ತಿ ದೇವರು ಆಚರಣೆಗೆ ನಿಮ್ಮ ವೇ ಆಫ್ ಡೆಫಿನೇಷನ್ಸ್ ಏನಿರುತ್ತೆ? ಐ ಥಿಂಕ್ ಮುಂಚೆ ಚಿಕ್ಕವರಿದ್ದಾಗ ಜಸ್ಟ್ ಆಸ್ ಅ ಕಸ್ಟಮ್ ಮನೆಯಲ್ಲಿ ರಿಲಿಜಿಯಸ್ ಆಗಿರ್ತಿದ್ರು. ಸೊ ಇಲ್ಲ ಈ ದಿನ ಬಂದಾಗ ಈ ಹಬ್ಬ ಮಾಡಬೇಕು, ನಾವು ಜಸ್ಟ್ ಫಾಲೋ ಮಾಡ್ತಿದ್ವಿ. ಆಮೇಲೆ ಜಾಸ್ತಿ ಕರಪ್ಟ್ ಆಗ್ತಾ ಹೋಗ್ತಾ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಲ್ಲ, ಆಗ ಐ ಥಿಂಕ್ ರೀಸನ್ ಇರೋದೇನೆ. ಐ ಥಿಂಕ್ ಎಲ್ಲದಕ್ಕೂ ತುಂಬ ಮುಂಚೆ ಹೇಗೆ ಕ್ಲೆನ್ಲಿನೆಸ್ ಇರ್ಬೋದು, ಹಬ್ಬದ ದಿನ ಎಲ್ಲ ಒಂದ್ಸತಿ ಕ್ಲೀನ್ ಮಾಡಬೇಕು, ಅಥವಾ ಇವ್ರು ಹೇಳಿದಾಗೆ ಎಲ್ಲರೂ ಒಂದ್ಸತಿ ಅವತ್ತಿನ ದಿನ ಸೇರಿ ಊಟ ಮಾಡಬೇಕಂದ್ರೆ ಹಬ್ಬ ಅನ್ನೋ ರೀಸನಿಗೆ ಯಾವುದೇ ಥರ ಜಗಳ ಆಡದೆ ಖುಷಿಯಾಗಿರೋ ಮಾತುಗಳನ್ನ ಹಂಚ್ಕೊಂಡು, ಇಲ್ಲದ್ರೆ ಹಿಂದಿನ ದಿನಾನೂ ಜೊತೆಗೆ ಊಟ ಮಾಡಿರ್ತಾರೆ. ಬಟ್ ಆಗ ಬೇರೆ ಬೇರೆ ವಿಷಯಗಳಲ್ಲಿ ಜಗಳಗಳಾಗಿರ್ಬೋದು ಅಥವಾ ಏನೋ ಮೂಡ್ ಆಫ್ ಆಗಿರ್ಬೋದು. ಬಟ್ ಇವತ್ತಿನ ದಿನ ಆಸ್ ಅ ರೂಲ್ ಯಾರೂ ಹಂಗೆ ಮಾಡೋಂಗಿಲ್ಲ. ಸೊ ಆ ಥರ ರೀಸನ್ಸ್ಗೆ ಇದೆಲ್ಲ ಕ್ರಿಯೇಟ್ ಆಗ್ತಾ ಬಂತು. ಆಮೇಲೆ ಅವಾಗ ಆ್ಯಂಡ್ ಐ ಥಿಂಕ್ ಇಟ್ಸ್ ಗುಡ್. ಒಂದು ಪಾಯಿಂಟಲ್ಲಿ ಒಂದು 20s ಅದನ್ನು ಬಿಟ್ಬಿಡ್ತೀವಿ, ಆಮೇಲೆ ಮತ್ತೆ 30s ಮಕ್ಕಳಾದಾಗ ಇದೆಲ್ಲ ಇರಲಿ ಚೆನ್ನಾಗಿದೆ ಅಂತ ಅನ್ಸಕ್ಕೆ ಶುರು ಆಗುತ್ತೆ, ಮತ್ತೆ ವಾಪಸ್ ಅದಕ್ಕೆ ಅಡ್ಯಾಪ್ಟ್ ಆಗ್ತೀವಿ. ಸೊ ಆ ಸೈಕಲ್ ಒಂದು ನೋಡಿದ್ದೀನಿ. ನೈಸ್. ಓಕೆ ಸರ್, ಈಗ ಹಬ್ಬ ಅಂದಾಕ್ಷಣ ಆ್ಯಕ್ಚುಲಿ ದೇವರಲ್ಲಿ ನಾವೇನು ಬೇಡ್ಕೋತೀವಿ ಅನ್ನೋದಕ್ಕಿಂತ ಹೇಗೆ ಬೇಡ್ಕೋತೀವಿ ತುಂಬ ಮ್ಯಾಟ್ರ್ ಆಗುತ್ತಂತೆ. ನಂಗೊಂದು ಕ್ಯೂರಿಯಾಸಿಟಿ. ನಾವು ಯಾವಾಗಲೂ ಅಷ್ಟೇ, ಒಬ್ಬ ಆ್ಯಕ್ಟರ್ ಸೆಲೆಬ್ರಿಟಿ ಅಂದ ತಕ್ಷಣ ಅವರು ನಾವು ಕಾಮನ್ ಮ್ಯಾನ್ ಅಂತ ಕನ್ಸಿಡರ್ ಮಾಡಲ್ಲ. ಸೆಲೆಬ್ರಿಟೀಸ್ ಅನ್ನೋದೊಂದು ಇರುತ್ತೆ ಕೊಟೇಶನಲ್ಲಿ. ಸೊ ಏನು ಬೇಡ್ಕೋತೀರಾ ದೇವ್ರ ಹತ್ರ? ನನಗೆ ಅದೇನೋ ಗೊತ್ತಿಲ್ಲಪ್ಪ, ಚಿಕ್ಕ ಹುಡುಗನಿಂದ ದೇವ್ರ ಹತ್ರ ಎಲ್ರಿಗೂ ಚೆನ್ನಾಗಿಡಪ್ಪ ಅಂದರೆ ನಾನು ಈಗಲೂ ಅಷ್ಟೇ ತುಂಬ ಹೊತ್ತು ದೇವ್ರ ಮುಂದೆ ನಿಂತ್ಕೊಳ್ಳಲ್ಲ. ಯಾಕೆಂದರೆ ನನ್ನ ಇಷ್ಟು ವರ್ಷದ ಅನುಭವದಲ್ಲಿ, ಈ 60 ವರ್ಷ ಅನುಭವದಲ್ಲಿ, ಈ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ. ನಾನು ಅಂದ್ಕೊಂಡು, ನನ್ನ ಫಿಲಾಸಫಿ ಅದು, ಮನುಷ್ಯನ ಸೃಷ್ಟಿ ಮಾಡಿದ್ದಾನೆ, ನೀನು ದೇವ್ರಿಗಿಂತ ದೊಡ್ಡವನಾಗೋದಿದ್ರೆ ಪ್ರಯತ್ನ ಪಡು ಅಂತ ಬಿಟ್ಟಿದ್ದಾನೆ ಅಂತ ಯೋಚನೆ ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ಆ ದೇವ್ರ ಹತ್ರ ಈಗಲೂ ಅಷ್ಟೇ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಚಿಕ್ಕ ಹುಡುಗನಿಂದ ಅಷ್ಟೇ ಹೋಗಿ ನಿಂತ್ಕೋತೀನಿ 2 ನಿಮಿಷ. ನಮ್ಮದು ಒಂದು ಸ್ವಲ್ಪ ಚಂಚಲ ಮನಸ್ಸು. ನಂಗೆ ದೇವಸ್ಥಾನಕ್ಕೆ ಹೋದರೆ ನಾನು ದೇವ್ರು ನೋಡೋದಕ್ಕಿಂತ ಅಲ್ಲಿ ಕಂಬ ಹೆಂಗೆ ಕೆತ್ತಿದ್ದಾರೆ, ಇದೇನು ಮಾಡಿದ್ದಾರೆ, ಅಲ್ಲೇನು ಮಾಡಿದ್ದಾರೆ. ಹಿಂದೆಲ್ಲ ನಮಗೆ ದೇವಸ್ಥಾನದ ಇದತ್ರ ಹೋದರೆ ಕಾಲು ಕೆಳಗೆ ಸುಮ್ಮನೆ ಯಾವುದೋ 2 ಗೊಂಬೆ ಕೆತ್ತಿರೋರು, ಪಾದ ಕೆತ್ತಿರೋರು, ಇಲ್ಲೆಲ್ಲ ಒಂದು ಸಂಧಿಯಲ್ಲಿ ಇನ್ನೊಂದೇನೋ ಕೆತ್ತಿರೋರು, ಆಮೇಲೆ ಒಂದೇ ಕಂಬದೊಳಗೆ ನಿಮಗೆ ಸಿಂಹ ಮತ್ತು ಆನೆಯನ್ನು ಮಿಕ್ಸ್ ಮಾಡೋದಂಥ ಒಂದು ಇದು ಕೆತ್ತಿರೋರು. ಈ ಕೆತ್ತನೆ ಇದ್ರ ಕಡೆಗೆ ಹೋಗ್ಬಿಡೋದು. ನನ್ನ ಧ್ಯಾನ ಎಲ್ಲ ಆ ಕಡೆಗೆ ಹೋಗಿ ದೇವ್ರ ಮುಂದೆ ಬಂದ ತಕ್ಷಣ ನಮ್ಮ ಅಮ್ಮ ಎಲ್ಲ ಸರಿ ಹಿಂಗೆಲ್ಲ ಭುಜ ಏನೋ 2 ನಿಮಿಷಕ್ಕೆ ಕೈ ಮುಗಿದು ಹೋಗ್ತಿಲ್ಲ ಅಂದರೆ ನನಗೇನು ಹಿಂಗಂತ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಹೊರಗೆ ಬಂದುಬಿಡ್ತಿದೆ. ಬಟ್ ಆದರೆ ಇವರೆಲ್ಲರಿಗಿಂತ ಜಾಸ್ತಿ ದೇವಸ್ಥಾನವನ್ನು ನಾನು ನೋಡ್ಕೊಂಡು ಬರ್ತಾಯಿದ್ದೆ. ಓಕೆ, ಸೊ ಇನ್ ಡೆಪ್ತ್ ಆಗಿ ನೋಡ್ತಾ ಇದ್ರಿ? ಡೆಪ್ತಾಗಿ ಯಾರು ಕೆಲಸ ಮಾಡಿದನಲ್ಲ ಆರ್ಟಿಸ್ಟು, ಅವ್ನ ಕೆಲಸ ಎಲ್ಲ ಚೆನ್ನಾಗಿ ನೋಡ್ಕೊಂಬ, ದೇವರನ್ನು ಇವ್ನು ಚೆನ್ನಾಗಿ ಕೆತ್ತಿದಾನ ಅಂತ ನೋಡ್ಕೊಂಡು ಬರ್ತಾ ಇದ್ದೆ. ಓಕೆ.